ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಬಿಸಿ ತಟ್ತಾ ಇದೆ. ಹೆಂಗೆ ಅಂತ ಕೇಳಿದ್ರೆ, ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳನ್ನ ಭಯ ಪಟ್ಕೊಂಡು ತುಂಬಾ ಜನ ಈಗಾಗಲೇ ಬುಕಿಂಗ್ ಮಾಡ್ಕೊಳ್ತಿರ್ತಾರೆ. ಅದಾಗ್ತಿಲ್ಲ. ಆಲ್ ಆಫ್ ಅ ಸಡನ್ ಗ್ಯಾಸ್ ಏಜೆನ್ಸಿಗೆ ಗ್ರಾಹಕರು ಅಲೆದಾಡ್ತಾ ಇರೋದು ಕಂಡು ಬರ್ತಾ ಇದೆ. ಒಂದು ಪ್ಯಾನಿಕ್ ನ ವಾತಾವರಣ ಕ್ರಿಯೇಟ್ ಆಗಿದೆ. ಎಲ್ಲರೂ ಭಯ ಬಿದ್ದು ಒಟ್ಟೊಟ್ಟಿಗೆ ಕಾಲ್ ಮಾಡ್ತಾ ಇರೋದ್ರಿಂದ ಬುಕಿಂಗ್ ಎಕ್ಸೆಪ್ಟ್ ಆಗ್ತಾ ಇಲ್ಲ. ಸರ್ವರ್ಗಳ ಸಮಸ್ಯೆ ಜಾಸ್ತಿ ಆಗ್ತಿದೆ. ಲೋಡ್ ಜಾಸ್ತಿ ಬಿದ್ದಾಗ ಸರ್ವರ್ಗಳು ಕೈ ಕೊಡುತ್ತೆ, ಸರ್ವರ್ ಡೌನ್ ಆಗ್ತಾ ಇದೆ. ಹೀಗಾಗಿ ಬುಕಿಂಗ್ ಆಗ್ತಾ ಇಲ್ಲ. ಪ್ರಾಬ್ಲಮ್ಮು ಪ್ಯಾನಿಕ್ ಕ್ರಿಯೇಟ್ ಆಗಿರೋದ್ರಿಂದ ಆಗ್ತಿದೆ. ಪ್ಯಾನಿಕ್ ಅನ್ನು ದೂರ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೆಜ್ಜೆಯನ್ನು ಇಟ್ಟಿಲ್ಲ. ಪರಿಣಾಮ ಅನಿಶ್ಚಿತತೆ ಎಲ್ಲ ಕಡೆ ಕಾಡ್ತಿದೆ. ಇವಾಗ ನಮ್ಗೆ ಆರಂಭಿಕ ಹಂತದಲ್ಲಿ ಗ್ಯಾಸ್ ಸಿಲಿಂಡರ್ದು ಮಾತ್ರ ಕಾಣಿಸ್ತಾ ಇದೆ. ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು ವಾರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲೂ ಅಷ್ಟೇ, ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತ್ಕೊಳ್ತಾರೆ, ಡೀಸೆಲ್ನಲ್ಲೂ ಕೂಡ ಹಾಕಿಸ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾರೆ. ಯಾವ ಸಿನಾರಿಯೋನು ತಳ್ಳಿ ಹಾಕುವಂತಿಲ್ಲ. ನಿಮಗೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಮೆಸೇಜಸ್ ಅನ್ನು ಕೂಡ ತೋರಿಸ್ತಾ ಇದ್ದೀವಿ. ಅಂದರೆ ಏನೇನು ಸೂಚನೆ ಸಿಗ್ತಾ ಇದೆ ಏಜೆನ್ಸಿಗಳಿಂದ ಅಂತ ನೋಡಿ. 14 kg ಸಿಲಿಂಡರ್ ಬದಲು 5 kg ಸಿಲಿಂಡರ್ ಸಪ್ಲೈ ಮಾಡೋದಕ್ಕೆ ಏಜೆನ್ಸಿಗಳು ಮುಂದಾಗ್ತಾ ಇದೆ. 5 kg ಅಂದರೆ ವಿಪರೀತ ಸಣ್ಣದು. 4 ಜನ ಇರೋ ಕುಟುಂಬಕ್ಕಂತೂ 5 kg ಏನೇನೂ ಸಾಲಲ್ಲ. ಬಟ್ ತುರ್ತು ಪೂರೈಕೆಗೆ, ತುರ್ತು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಪೂರೈಕೆ ಮಾಡ್ತೀವಿ. 14 kg ಸಿಲಿಂಡರ್ಗಳು ಸ್ಟಾಕ್ ಇಲ್ಲ ಅಂತ ಏಜೆನ್ಸಿಗಳು ಹೇಳ್ತಾ ಇದೆ. ಗೃಹ ಬಳಕೆಗೆ 5 kg ಸಿಲಿಂಡರ್ಗಳ ಸಪ್ಲೈ ಮಾಡೋದಕ್ಕೆ ಏಜೆನ್ಸಿಗಳು ಮುಂದಾಗ್ತಿದೆಯಂತೆ. ಒಂದು ತಿಂಗಳಿಗೆ ಒಂದು 5-6 ಜನ ಕುಟುಂಬ ಇದ್ದಾರೆ ಅಂದರೆ 20-21 ದಿವಸಕ್ಕೆ ಗ್ಯಾಸ್ ಖಾಲಿ ಆಗಿಬಿಡುತ್ತೆ. ಯಾವುದು 14.2 kg ಇದು. ಈಗ 5 kg ಪೂರೈಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕ್ರೈಸಿಸ್ ರಿಯಲ್ ಇದೆ. ಅಭಾವ ಕೃತಕ ಅಲ್ಲ. ನೋಡಿ, ಗೃಹ ಬಳಕೆ ಸಿಲಿಂಡರ್ ಬುಕ್ಕಿಂಗ್ಗೆ ಗ್ರಾಹಕರು ಮುಗಿ ಬೀಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಡುಗೆ ಮನೆ ವಿಚಾರ ಇದು. ಎಲ್ಲರೂ ಇಂಡಕ್ಷನ್ ಕುಕ್ಕಿಂಗ್ ಸ್ಟವ್ ಅನ್ನು ಇಟ್ಕೊಂಡಿರಲ್ಲ. ಆಮೇಲೆ ಎಲ್ಲರೂ ಸೌದೆ ಒಲೆನಲ್ಲಿ ಅಡುಗೆ ಮಾಡ್ಕೊಳ್ಳಲ್ಲ. ನೋಡಿ, ಶ್ರೀರಾಮ್ಪುರ ಬಳಿಯ ಇಂಡಿಯನ್ ಗ್ಯಾಸ್ ಏಜೆನ್ಸಿನಲ್ಲಿ ಕ್ಯೂ ಕಾಣಿಸ್ತಾ ಇದೆ. ಪ್ರತಿನಿತ್ಯ 250ರಿಂದ 300 ಬುಕ್ಕಿಂಗ್ಗಳಾಗ್ತಾ ಇತ್ತಂತೆ ಇಲ್ಲಿ ಸಿಲಿಂಡ್ರು ಆ ಏರಿಯಾದಲ್ಲಿ, ಆ ಲಿಮಿಟಲ್ಲಿ. ಆದರೆ ನಿನ್ನೆಯಿಂದ 500ಕ್ಕೂ ಹೆಚ್ಚು ಸಿಲಿಂಡರ್ಗಳ ಬುಕ್ಕಿಂಗ್ ಅನ್ನ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸಿಲಿಂಡರ್ ಅಭಾವ ಆತಂಕದಿಂದಾಗಿ ಬುಕ್ಕಿಂಗ್ಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಸ್ಟಾಕ್ ಖಾಲಿ ಆಗಿಬಿಟ್ರೆ ಏಜೆನ್ಸಿಗಳು ಶಟ್ ಡೌನ್ ಆಗಬೇಕು. ಹೀಗಾಗಿ ಅವ್ರು 5 kg ಎಷ್ಟು ಕೊಡ್ತೀವಿ, ತಕ್ಷಣಕ್ಕೆ ನೀವು ಕೇಳಿದಷ್ಟು ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರಂತೆ. ಸಾಮಾನ್ಯವಾಗಿ ಹೇಗಿರುತ್ತೆ ಅಂದರೆ 2 ಗ್ಯಾಸ್ ಸಿಲಿಂಡರ್ಗಳು ಮನೇಲಿರುತ್ತೆ. ಒಂದು ಖಾಲಿ ಆದ ತಕ್ಷಣ ಒಂದು ಬುಕ್ಕಿಂಗ್ ಮಾಡ್ಕೊಳ್ತಾರೆ. ಬಟ್ ಅಷ್ಟು ಈಸಿ ಇಲ್ಲ ಈಗ ಚೈನು ಅಂತ ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಈಗ ಗ್ಯಾಸ್ ಏಜೆನ್ಸಿಗಳಿಗೆ ಏನು ಸೂಚನೆ ಬಂದಿದೆಯಂತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಸಪ್ಲೈ ಕಟ್ ಆಗಿದೆಯಾ ಅಥವಾ ಕಟ್ ಆಗೋ ಆತಂಕ ಇದೆಯಾ? ಮಮತಾ, ನಾನೀಗ ಶ್ರೀರಾಮ್ಪುರದಲ್ಲಿರುವಂಥ ಏಜೆನ್ಸಿ ಮುಂಭಾಗದಲ್ಲಿದ್ದೇನೆ. ಇಂಡಿಯನ್ ಆಯಿಲ್ಗೆ ಸಂಬಂಧಪಟ್ಟಂಥ ಏಜೆನ್ಸಿ ಇದು. ಇಲ್ಲಿ ಮಾತಾಡಿಸಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥದ್ದು, ಶನಿವಾರ ಕಡೆಯದಾಗಿ ನಮಗೆ ಸ್ಟಾಕ್ ಬಂತು, ಅದು ಕಮರ್ಷಿಯಲ್ಲು. ಅದಾದ ನಂತರ ಒಂದೇ ಒಂದು ಸಿಲಿಂಡರ್ ಕೂಡ ಕಮರ್ಷಿಯಲ್ ಬಂದಿಲ್ಲ. ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್ಗಳೇನಿದ್ದಾವೆ ಅವುಗಳ ಬುಕ್ಕಿಂಗ್ ಕೂಡ ತುಂಬ ಯಥೇಚ್ಛವಾಗಿ ಆಗ್ತಾ ಇದೆ. ಅದರಿಂದಾಗಿ ಸಾಫ್ಟ್ವೇರ್ ಕೂಡ ಡೌನ್ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಏನು ಈ ಏಜೆನ್ಸಿ ಇದೆ, ಏಜೆನ್ಸಿಯಲ್ಲಿ ನಿನ್ನೆಯಿಂದ ಇವತ್ತು ಅಂದರೆ ನಿನ್ನೆವರೆಗೂ 250ರಿಂದ 300 ಸಿಲಿಂಡರ್ಗಳು ಬುಕ್ ಆಗ್ತಾ ಇದ್ವಂತೆ. ಆದರೆ ಇವತ್ತಿನ ಪರಿಸ್ಥಿತಿ ತುಂಬ ಭಿನ್ನವಾಗಿದೆ. ನಿನ್ನೆ ಕೂಡ ಜಾಸ್ತಿ ಆಗಿತ್ತಂತೆ. ಸುಮಾರು ಒಂದು 500 ಬುಕ್ಕಿಂಗ್ಗಳಾಗಿದ್ವು. ಇದರಿಂದಾಗಿ ಸಾಫ್ಟ್ವೇರ್ ಕೂಡ ತುಂಬಾ ಡೌನ್ ಆಗ್ತಾ ಇದೆ ಅನ್ನುವಂಥದ್ದು. ಇದನ್ನು ಪೂರೈಕೆ ಮಾಡುವಂಥ ಸಿಲಿಂಡರ್ಗಳ ಪ್ರಮಾಣ ಕೂಡ ಅಂದರೆ ಗೃಹ ಬಳಕೆಯದ್ದು ಇಲ್ಲಿಯವರೆಗೂ ಇದೆ, ಆದರೆ 25 ದಿನದವರೆಗೂ ಕೂಡ ರೀಫಿಲಿಂಗ್ ಮಾಡಬಾರ್ದು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅದರಿಂದಾಗಿ ಯಾಕೆ ಜನ ಪ್ಯಾನಿಕ್ ಆಗ್ತಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಆದರೆ ಇದೇ ಮೊದಲ ಬಾರಿಗೆ, ಅಂದರೆ ಇಲ್ಲಿಯವರೆಗೂ ಕೂಡ ಈ ಮಟ್ಟಕ್ಕೆ ಏರಿಕೆ ಆಗುವಂಥದ್ದು ಆಗಿರಲಿಲ್ಲ. ಆದರೆ ಕಳೆದ 1-2 ದಿನದಿಂದಲೂ ಕೂಡ ಬುಕ್ಕಿಂಗ್ ಏನಿದೆ ಅದು ಯಥೇಚ್ಛವಾಗಿ ಆಗ್ತಾ ಇದೆ. ಇದರಿಂದಾಗಿ ಸಾಫ್ಟ್ವೇರ್ ಕೂಡ ಡೌನ್ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಇಲ್ಲಿನ ಏಜೆನ್ಸಿಯವರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮೇಡಮ್, ಕಮರ್ಷಿಯಲ್ ಏನಾದರೂ ಬುಕ್ ಆಗ್ತಿದೆಯಾ? ಸಿಲಿಂಡರ್ಗಳಿದ್ದಾವೆ? ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಎಷ್ಟು ಬುಕ್ ಆಗ್ತಿದೆ ಮೇಡಮ್ ಈಗ? ಚೆಕ್ ಮಾಡಕ್ಕೂ ಆಗ್ತಾ ಇಲ್ಲ. ಅಂದ್ರೆ ಸರ್ವರ್ ಡೌನ್ ಆಗಿದೆ. ಹೌದು, ಸರ್ವರ್ ಡೌನ್ ಆಗಿದೆ, ಚೆಕ್ ಮಾಡಕ್ಕೂ ಆಗ್ತಾ ಇಲ್ಲ. ಏನಕ್ಕೆ ಆಗಿದೆ ಅನ್ಸುತ್ತೆ ಮೇಡಮ್? ಐಡಿಯಾ ಇಲ್ಲ ಸರ್. ಅಯ್ಯೋ, ಗೌರ್ಮೆಂಟ್ ಆಗಿದೆ ಅಥವಾ ಏನು ಪ್ರಾಬ್ಲಮ್ ಗೊತ್ತಿಲ್ಲ. ಓಕೆ, ಅಂದರೆ ಚೆಕ್ ಮಾಡಕ್ಕೆ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು. ಸರ್ವರನ್ನು ಗಮನಿಸ್ಬೋದು ಮಮತಾ. ಅಂದರೆ ಇದನ್ನು ಓಪನ್ ಮಾಡಿ ಚೆಕ್ ಮಾಡೋದು ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಯಥೇಚ್ಛವಾಗಿ ಬುಕ್ಕಿಂಗ್ ಆಗ್ತಿದೆ ಅನ್ನುವಂಥದ್ದು. ಈಗ ಗಮನಿಸ್ತಾ ಇದ್ದೀರಿ, ಅದು
ಯಾವ ಮಟ್ಟಕ್ಕೆ ಸರ್ವರ್ ಡೌನ್ ಆಗಿದೆ ಅನ್ನುವಂಥದ್ದನ್ನ ಇದರಿಂದಾಗಿ ಪೂರೈಕೆ ಮಾಡುವಂಥದ್ದಲ್ಲ, ಬುಕ್ಕಿಂಗು ಕೂಡ ಈಗ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಇಲ್ಲಿನ ಏಜೆನ್ಸಿಗಳಿಗೂ ಕೂಡ ಅದನ್ನ ಯಾವ ರೀತಿಯಾಗಿ ಪೂರೈಕೆ ಮಾಡುವಂಥದ್ದು, ಯಾವ ರೀತಿಯಾಗಿ ಇದನ್ನ ಸಾಲ್ವ್ ಮಾಡುವಂಥದ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಅಂದ್ರೆ 5 kg ಸಿಲಿಂಡರ್ಗಳನ್ನು ಕೂಡ ಇಟ್ಟಿರುವಂಥದ್ದು. ಅಂದ್ರೆ ಯಾವುದಾಗುತ್ತೋ ಅದು, ಅಂದ್ರೆ ಜನರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗದಂತ ರೀತಿಯಲ್ಲಿ ಇಲ್ಲಿ ಸಿಲಿಂಡರ್ಗಳನ್ನ ಇಟ್ಟಿದ್ದಾರೆ. ಆದ್ರೆ ಇದನ್ನ ಪೂರೈಕೆ ಮಾಡುವಂಥದ್ದು ಹೇಗೆ ಅನ್ನುವಂಥ ಗೊಂದಲದಲ್ಲಿ ಈಗ ಏಜೆನ್ಸಿಗಳು ಕೂಡ ಇರುವಂಥದ್ದು. ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಂದ ಅವುಗಳ ಮಾರಾಟವನ್ನ ಮಾಡಲಾಗ್ತಾ ಇಲ್ಲ. ಅಂದ್ರೆ ಅವುಗಳ ಬುಕ್ಕಿಂಗ್ ಕೂಡ ಈಗ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಗೃಹ ಬಳಕೆಯ ಸಿಲಿಂಡರ್ಗಳಿಂದ ಅವುಗಳ ಪೂರೈಕೆ ಇದೆ, ಆದ್ರೆ ಯಥೇಚ್ಛವಾಗಿ ಬುಕ್ಕಿಂಗ್ ಆಗ್ತಾ ಇರೋದ್ರಿಂದ ಇಲ್ಲೂ ಕೂಡ ಗೊಂದಲದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರ ಈ ಹಂತದಲ್ಲಿ ಮೈಕ್ರೋ ಲೆವೆಲ್ ಮಾನಿಟರಿಂಗ್ ಅನ್ನು ಮಾಡಬೇಕು. ಕಾಳಸಂತೆ ದಂಧೆಕೋರರಿಗೆ ಇದು ದೊಡ್ಡ ಲಾಭ ತಂದ್ಬಿಡುತ್ತೆ. ಒಂದು ಸಿಲಿಂಡರ್ ಬೆಲೆಗೆ 3 ಪಟ್ಟು 4 ಪಟ್ಟು ಹೆಚ್ಚಳ ಕೇಳೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸರ್ಕಾರ ಹೆಂಗೆ ಮಾನಿಟರ್ ಮಾಡೋದಕ್ಕೆ ಯಾವ ಕಮಿಟಿಯನ್ನು ರಚನೆ ಮಾಡುತ್ತೆ, ಅದು ಎಷ್ಟು ಪಾರದರ್ಶಕವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಸಿಲಿಂಡರ್ಗಳ ಅಸೆಸ್ಮೆಂಟ್ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ ಇದೆ.